ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಕೂಲ್ ಆಗಿ ನಡೆದಿದೆ. ತಂತ್ರ ಪ್ರತಿತಂತ್ರ ಪ್ರಚಾರ ಅಂತೆಲ್ಲ ಎಲೆಕ್ಷನ್ ಬ್ಯುಸಿಯಲ್ಲಿದ್ದ ರಾಜಕೀಯ ನಾಯಕರು ಇದೀಗ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ ಅಭ್ಯರ್ಥಿಗಳು, ಕುಟುಂಬಸ್ಥರೊಂದಿಗೆ ಕಾಲ ಕಳೆದ ನಾಯಕರು, ಎರಡನೇ ಹಂತದ ಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದಾರೆ. ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಕೂಡ ಮೊಮ್ಮಗನ ಜೊತೆ ಕುಟುಂಬಸ್ಥರೊಂದಿಗೆ ಕಾಲ ಕಳೆದರು. ಮುದ್ದಿನ ನಾಯಿ ಜೊತೆ ಕಾಲ ಕಳೆದ ಜಾಧವ್ ಮನೆಯಲ್ಲಿ ಕಾರ್ಯಕರ್ತರೊಂದಿಗೆ ಹರಟೆ ಹೊಡೆಯುತ್ತಾ ಸಮಯ ಕಳೆದರು. ಇನ್ನು ಸತೀಶ್ ಜಾರಕಿಹೊಳಿ ಸಹ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದು ಆಪ್ತರ ಜೊತೆ ಸಿಟಿಯಲ್ಲಿ ರೌಂಡ್ಸ್ ಹಾಕಿದ್ರು. ಇನ್ನು ಕಿರಾಣಿ ಸ್ಟೋರ್ ಬಳಿ ಸತೀಶ್ ಜಾರಕಿಹೊಳಿ ಕೂಲಾಗಿ ಕಾರ ಮಂಡಕ್ಕಿ ಸವಿದ್ರು. ಇತ್ತ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಸಂಪಿಗೆ ನಗರದ ನಿವಾಸದಲ್ಲಿ ಮಕ್ಕಳೊಂದಿಗೆ ಕಾಲ ಕಳೆದ ಅಸೂಟಿ ಕಾರ್ಯಕರ್ತರು ಮುಖಂಡರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಾ ರಿಪಬ್ಲಿಕ್ ಕನ್ನಡ ಚಾನೆಲ್ ಅನ್ನು ನೋಡುತ್ತಾ ಅಸೂಟಿ ಮನೆಯಲ್ಲಿಯೇ ಉಳಿದ್ರು. ಒಟ್ಟಾರೆ ಚುನಾವಣೆ ಮತದಾನದ ಬಳಿಕ ಎಲೆಕ್ಷನ್ ಬಿಸಿಗಿಂದ ಆಚೆ ಬಂದು ನಾಯಕರೆಲ್ಲ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ತಣ್ಣಗಾಗ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ನೆತ್ತರು ಹರಿದಿದೆ. ಜನನಿಬಿಡ ರಸ್ತೆಯಲ್ಲಿ ರೌಡಿ ಶೀಟರ್ ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆಯಾದ್ರೆ ಹತ್ಯೆ ಮಾಡೋದಕ್ಕೆ ಬಂದ ಗ್ಯಾಂಗ್ನ ಇಬ್ಬರು ನಡು ರಸ್ತೆಯಲ್ಲೇ ಹೆಣವಾಗಿ ಹೋಗಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭಾರತೀಯ ಸೇನೆಯಲ್ಲೇ ಸೇವೆ ಸಲ್ಲಿಸಬೇಕು ಎಂಬ ಹಂಬಲ ಇರುವ ಅದೆಷ್ಟೋ ಜನ ಸೂಕ್ತ ತರಬೇತಿ ಕೊರತೆಯಿಂದ ತಮ್ಮ ಕನಸು ನನಸಾಗಲು ಸಾಧ್ಯವಾಗುವುದಿಲ್ಲ. ಇದನ್ನ ಮನಗಂಡ ನಿವೃತ್ತ ಯೋಧರೊಬ್ಬರು ಉಚಿತ ತರಬೇತಿ ನೀಡುತ್ತಿದ್ದಾರೆ. ಈ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಮುಳ್ಳಿನ ತಂತಿ ಕೆಳಗೆ ನುಸುಳುತ್ತಿರೋ ಯುವಕ ಯುವತಿಯರು, ಬೃಹತ್ ಗಾತ್ರದ ಟೈರ್ ಅನ್ನ ಉರುಳಿಸ್ತಿರೋ ಹೆಣ್ಮಕ್ಳು, ಗ್ರೌಂಡ್ ಪೂರ್ತಿ ಓಡಿ ದೇಹ ದಂಡಿಸುತ್ತಿರೋ ಯುವಕರು. ಈ ಎಲ್ಲಾ ದೃಶ್ಯ ನೋಡಿದ್ರೆ ಇವರು ಸೈನಿಕರಿರಬಹುದು ಅಂತ ಅನ್ನಿಸಬಹುದು. ಆದ್ರೆ ಇವರ್ಯಾರು ಸೈನಿಕರಲ್ಲ, ಬದಲಾಗಿ ಸೇನೆಗೆ ಸೇರ್ಬೇಕು ಅನ್ನೋ ಕನಸು ಹೊಂದಿರುವವರು. ಹೌದು, ಅದೆಷ್ಟೋ ಯುವ ಜನರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಕನಸು ಕಾಣ್ತಿರ್ತಾರೆ. ಆದ್ರೆ ಬಡತನ, ತರಬೇತಿ ಕೊರತೆಯಿಂದ ಇವರ ಕನಸು ಕನಸಾಗೆ ಉಳಿಯುತ್ತೆ. ಇದನ್ನ ಮನಗಂಡ ನಿವೃತ್ತ ಯೋಧ ಸುಧೀರ್ ನಾಯಕ್ ಉಚಿತವಾಗಿ ಯುವಕ ಯುವತಿಯರಿಗೆ ದೈಹಿಕ ಪರೀಕ್ಷೆ ಎದುರಿಸಲು ತರಬೇತಿ ನೀಡುತ್ತಿದ್ದಾರೆ. ಅದೇ ಸರ್, ಈಗಿನ ಮಕ್ಕಳು ಮೊದಲಾದ್ರೂ ಕ್ರಿಕೆಟ್ ಅದೇ ಇದೆ ಅಂತ ಯಾವ್ದಾರು ಇವೆಂಟ್ ಮಾಡ್ತಾರೆ, ಫಿಸಿಕಲಿ ನಡೀತಾ ಇರ್ತಿತ್ತು, ಯಾವ್ದಾರ ಮನೆ ವರ್ಕ್ ಎಲ್ಲ ಮಾಡ್ತಾರೆ. ಈಗಿನ ಮಕ್ಕಳು ಏನು ವರ್ಕ್ ನಡೀತಾ, ಬೆಳಿಗ್ಗೆ 7 o'clock ಸ್ಕೂಲ್ ಹೋದವರು ಟ್ಯೂಷನ್ 7 ಗಂಟೆ ತನಕ ಮನೆಗೆ ಬರ್ತಾ ಇದ್ದಾರೆ. ಅದರಿಂದ ಆ ಮಕ್ಕಳಿಗೆ ಫಿಸಿಕಲ್ ಸಿಗ್ತಾನೆ ಇಲ್ಲ ಸರ್. ಯಾವ ಇವೆಂಟ್ ಮನೇಲಿ ಎಲ್ಲರೂ ಎಜುಕೇಷನ್ ಅದ್ರ ಹಿಂದೆ ಬೀಳ್ತಾ ಇದ್ದಾರೆ. ಬಟ್ ವೀಕ್ಲಿ 1 ಇಲ್ಲ 2 days ಆದ್ರೆ ಮಕ್ಕಳನ್ನು ನೀವು ಸ್ಪೋರ್ಟ್ಸ್ ಏನು ಮಾಡಲಿಲ್ಲ ಆದರೂ ಒಂದು ಇವೆಂಟ್ ಯಾವುದಾದ್ರು ಅವ್ರಿಗೆ ಮಾಡಿಸ್ಬೇಕು. ಯಾಕೆ ಅದರಿಂದ ಅವ್ರಿಗೆ ಫಿಸಿಕಲಿ ಆಡೋದ್ರಿಂದ ಹೆಲ್ತ್ ಚಲೋ ಇರುತ್ತೆ, ಹಾರ್ಟ್ ರೇಟ್ ಎಲ್ಲ ಪಂಪಿಂಗ್ ಕರೆಕ್ಟಾಗಿ ಹೆಲ್ತ್ಗೆ ಏನು ಇಶ್ಯೂಸ್ ಇರೋದಿಲ್ಲ ಸರ್. 17 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿರೋ ಸುಧೀರ್ ನಾಯಕ್ ಕಳೆದ 4 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಪಟ್ಟಣದ ಅವಾರ್ಸಾದ ಕಾಲೇಜು ಮೈದಾನದಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಈಗಾಗಲೇ ಟ್ರೈನಿಂಗ್ ಪಡೆದ 32 ಜನ ಸೈನಿಕ, ಪೊಲೀಸ್, ಹೋಮ್ ಗಾರ್ಡ್ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ನಾನು ಭರತಕಣ ಬೆಳಗಾವಿಯಲ್ಲಿ ನಾನು 3 ತಿಂಗಳ ಕಾಲ ಒಂದು ಟ್ರೈನಿಂಗನ್ನು ಮಾಡಿದ್ದೇನೆ. ಸುಧೀರ್ ನಾಯ್ಕ್ ಅಂತೇಳಿ ಎಕ್ಸ್ಪೈರ ಕಮಾಂಡೋ ಇದ್ದಾರೆ ಅವರು. ನಾನು ನನ್ನ ಒಂದು ಗುರಿ ದೇಶಕ್ಕಾಗಿ ಒಂದು ಸೈನಿಕನಾಗಬೇಕಂತ ನಾನು ಅಂದ್ಕೊಂಡಿದ್ದೆ.
ನನ್ನ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅವರು. ಫಿಸಿಕಲ್ ಟ್ರೈನಿಂಗಲ್ಲಿ ನಾನು ಫಿಸಿಕಲಲ್ಲಿ ಪಾಸ್ ಆಗಿದೆ. ಇವಾಗ ನಾನು ಹೋಮ್ ಗಾರ್ಡ್ನಲ್ಲಿ ಸೆಲೆಕ್ಷನ್ ಟ್ರೈನಿಂಗ್ ನಡೀತಾ ಇದೆ, ಟ್ರೈನಿಂಗ್ ಮಾಡ್ತಾ ಇದ್ದೇನೆ. ಒಟ್ಟಾರೆ ಯಾವುದೇ ಪ್ರತಿಫಲ ಬಯಸದೆ ಉಚಿತವಾಗಿ ತರಬೇತಿ ನೀಡುತ್ತಿರೋ ಸುಧೀರ್ ನಾಯಕ್ ಅವರ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ಪಾತ್ರವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜನತೆಗೆ ಬೇಸಿಗೆಯಲ್ಲಿ ನೀರಿನ ಅನುಕೂಲವಾಗಲೆಂದು ಆ ಗ್ರಾಮದಲ್ಲಿ 3 ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಅಲ್ಲಿ ಒಂದು ಹನಿಯೂ ನೀರಿಲ್ಲದೆ ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡದಂತಾಗಿದೆ. ಯಾಕೆ ಏನಾಯಿತು ತೋರಿಸ್ತೀವಿ ನೋಡಿ. ನೀವು ನೋಡ್ತಿರೋ ಈ ಚೆಕ್ ಡ್ಯಾಂಗಳಿರೋದು ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಬಿರುನಾಣಿ ಗ್ರಾಮದಲ್ಲಿ. 2 ಕಿಲೋಮೀಟರ್ ಅಂತರದಲ್ಲಿ 3 ಚೆಕ್ ಡ್ಯಾಂಗಳಿವೆ. ಆದ್ರೆ ಬೇಸಿಗೆಯಲ್ಲಿ ಗ್ರಾಮಸ್ಥರಿಗೆ ಡ್ಯಾಂನಿಂದ ಒಂದು ಹನಿ ನೀರು ಸಿಗ್ತಿಲ್ಲ. 3 ಚೆಕ್ ಡ್ಯಾಂ ನಿರ್ಮಾಣಕ್ಕೆ 5.05 ಕೋಟಿ ಖರ್ಚು ಮಾಡಲಾಗಿದೆ. ಅವೈಜ್ಞಾನಿಕ ಕಳಪೆ ಕಾಮಗಾರಿಯಿಂದ ಬರಿದಾಗಿದೆ ಅನ್ನೋ ಆರೋಪ ಗ್ರಾಮಸ್ಥರದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೇ ಗ್ರಾಮದಲ್ಲಿ ಬಂದು ಒಂದೇ ಕಡೆ ಒಂದೇ ನದಿಯಲ್ಲಿ ಬಂದು 3 ಮಾಡುವಂಥ ಅವಶ್ಯಕತೆ ಇತ್ತಿಲ್ಲ. ಅದಕ್ಕೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಟ್ಟು ಅದಕ್ಕೆ ಪ್ರಾಪರಾಗಿ ಮಾಡಿದರೆ ಅದು ಯೂಸ್ ಆಗ್ತಿತ್ತು ಜನರಿಗೆ. ಅದಕ್ಕೆ ಒಂದು 5 ಕೋಟಿ ರೂಪಾಯಿದು ಹಣ ಅಂದರೆ ಅದು ಪೋಲ್ ಮಾಡಿದಂಗೆ ನೀರಿಗೆ ಹಾಕಿದಾಗ ನೀರಿಗೆ ಹೋಯ್ತು ಆ ದುಡ್ಡು. ಅದು ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಆ್ಯಕ್ಚುಲಿ ಮಾಡಬೇಕಂದ್ರೆ ಅದು ಕರೆಕ್ಟಾಗಿ ಮಾಡಿ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಮಾಡಿದರೂ ಪರವಾಗಿಲ್ಲ, ಎಲ್ರಿಗೂ ಪ್ರಯೋಜನ ಆಗ್ತಿತ್ತು. ಹಾಗೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದರಿಂದ ಜನರ ದುಡ್ಡು ಪೋಲಾಗಿದೆ ಅಷ್ಟೇ. ಬಿರುನಾಣಿ ಗ್ರಾಮದಲ್ಲಿ ಹುಟ್ಟೋ ನದಿ ಪಶ್ಚಿಮಾಭಿಮುಖವಾಗಿ ಹರಿದು ಕೇರಳಕ್ಕೆ ಹೋಗ್ತಿತ್ತು. ಈ ಡ್ಯಾಂಗಳನ್ನ ಸಣ್ಣ ನೀರಾವರಿ ಇಲಾಖೆ ನಿರ್ಮಾಣ ಮಾಡಿದೆ. ಆದ್ರೆ ಯಾವುದೇ ಪ್ರಯೋಜನ ಇಲ್ಲ. ಇನ್ನು 2019ರಲ್ಲಿ 20 ಲಕ್ಷ, 2022ರಲ್ಲಿ 1.85 ಕೋಟಿ.